ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಅನುಗ್ರಹವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ದೇವರ ವಾಕ್ಯದ ಧ್ಯಾನ ಸರಣಿಯಲ್ಲಿ ನಾವು ಈ ತಿಂಗಳು ಪಾಪಕ್ಷಮಾಪಣೆಯ ನಿಶ್ಚಯ, ಪಾಪಕ್ಷಮಾಪಣೆಯ ಭರವಸೆ ಮತ್ತು ಪಾಪಕ್ಷಮಾಪಣೆಗೆ ಸಂಬಂಧಿಸಿದ ಪ್ರಾರ್ಥನೆ ಇವುಗಳನ್ನು ಆಧರಿಸಿದ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ 10-12 ವಚನಗಳು. ಕೀರ್ತನೆಗಳು 51, 10-12 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನೋಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರ ಪರಿಶುದ್ಧಾತ್ಮನು ಆತ ನಮಗೆ ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತನು ದೇವರ ವಾಕ್ಯದ ಕುರಿತಾದ ಪರಿಜ್ಞಾನವನ್ನು ಹೆಚ್ಚೆಚ್ಚಾಗಿ ನಮಗೆ ಅನುಗ್ರಹಿಸಲಿ. ಕೀರ್ತನೆ 51 ಇದೊಂದು ಬಹಳ ಒಂದು ಪ್ರಸಿದ್ಧವಾದ ಅಧ್ಯಾಯ ಎಂಬುದು ಹೆಚ್ಚು ಕಡಿಮೆ ಸತ್ಯವೇದವನ್ನು ಓದುವ ಪ್ರತಿಯೊಬ್ಬರಿಗೂ ಅದು ಬಹಳವಾಗಿ ಗೊತ್ತಿರುವಂಥ ವಿಚಾರ. ಇಡೀ ಸತ್ಯವೇದ ಓದುವಾಗ ಪಾಪದ ಕೊಡುಗೆ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಕುಟುಂಬಕ್ಕೆ ಅಥವಾ ಒಂದು ಊರು ಅಥವಾ ದೇಶಕ್ಕೆ ಅಥವಾ ಈ ಲೋಕಕ್ಕೆ ಅಥವಾ ತಲೆಮಾರುಗಳಿಗೆ ಏನೆಂಬುದನ್ನು ಸತ್ಯವೇದ ಬಹಳ ಸುದೀರ್ಘವಾಗಿ ಮಾತನಾಡ್ತದೆ. ಅದರ ಕೊಡುಗೆ ಬಹಳ ಭೀಕರವಾದ ಸಂಗತಿ. ದೇವರಿಂದಲೇ ನಮ್ಮನ್ನು ಅಗಲಿಸುವಂಥದ್ದು, ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು, ನಿತ್ಯ ನಾಶನಕ್ಕೆ ನಡೆಸುವಂಥದ್ದು, ದೇವರ ಕೋಪದಿಂದ ದೇವರ ನ್ಯಾಯ ತೀರ್ಪಿಗೆ ನಡೆಸುವಂಥದ್ದು, ಅಲ್ಲಿಂದ ನಿತ್ಯ ನಾಶನಕ್ಕೆ. ಆದರೆ ಅದೇ ವೇಳೆಯಲ್ಲಿ ತಪ್ಪು ಮಾಡುವ ನಮ್ಮನ್ನು ಶಿಕ್ಷಿಸೋದಕ್ಕೆ ದೇವರಿಗೆ ಎಲ್ಲ ವಿಧದಲ್ಲಿ ಆತನಿಗೆ ಅಧಿಕಾರವಿದ್ದರೂ ನಮ್ಮನ್ನು ಸೃಷ್ಟಿಸಿದ ನಮ್ಮ ದೇವರು ನಮ್ಮನ್ನು ಕನಿಕರಿಸಿ ನಾವು ನಮ್ಮನ್ನು ತಿದ್ದಿಕೊಳ್ಳುವುದಕ್ಕೂ ನಾವು ನಮ್ಮ ತಪ್ಪುಗಳನ್ನು ಅರಿತು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೂ ಆತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ನಾವು ತಪ್ಪು ಮಾಡುವಾಗ ನಾವು ಮಾಡಿದ್ದು ದೇವರ ದೃಷ್ಟಿಯಲ್ಲಿ ತಪ್ಪು ಎಂಬುದಾಗಿ ತಿಳುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ದೇವರು ನಮ್ಮೊಳಗೆ ಇಟ್ಟಿದ್ದಾನೆ. ಇಲ್ಲಿ ಕೀರ್ತನೆ 51ರಲ್ಲಿ ಭಕ್ತನಾದ ದಾವೀದನು ಆತನು ಪ್ರತಿಯೊಂದು ಸಾಲುಗಳನ್ನು ನುಡಿಯುವಾಗ ಮತ್ತು ಬರೆಯುವಾಗ ನಮಗೆ ಅರ್ಥವಾಗುವಂಥ ಒಂದು ಶ್ರೇಷ್ಠವಾದ ಸಂಗತಿ, ಅವನು ತಪ್ಪು ಮಾಡಿದಾಗ ಅವನು ಯಾವ ವಿಧದಲ್ಲಿ ನಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ ಅಥವಾ ಆತನು ಯಾವ ಸ್ಥಿತಿಯಿಂದ ಯಾವ ದುಸ್ಥಿತಿಗೆ ಹೋಗ್ತಿದ್ದಾನೆ ಎಂಬುವಂಥ ಅರಿವನ್ನು ಆತನು ದೇವರಿಂದ ಪಡಕೊಂಡವನಾಗಿ, ಒಬ್ಬ ರೋಗಿಯನ್ನು ವೈದ್ಯರು ನಾನಾ ವಿಧವಾದ ತಪಾಸಣೆಗೆ, ಅದರಲ್ಲೂ ವಿಶೇಷವಾಗಿ ಈಗಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ಅನೇಕ ವಿಧದ ಸ್ಕ್ಯಾನಿಂಗ್ಗಳನ್ನು ಮಾಡುವಾಗ ದೇಹದ ಒಂದೊಂದು ಭಾಗದಲ್ಲಿಯೂ ಇರುವಂಥ ವಿಧವಾದ ನ್ಯೂನತೆಗಳು ಗೋಚರವಾಗುವ ವಿಧದಲ್ಲಿ ದಾವೀದನು ಈಗ ತನಗೆ ಪಾಪದ ನಿಮಿತ್ತ ಆಗುತ್ತಿರುವ ಅಥವಾ ಮುಂದೆ ಸಂಭವಿಸಬಹುದಾದ ಅನೇಕ ನಷ್ಟಗಳನ್ನು ಆತನು ಅರಿತವನಾಗಿ ಅಂಥ ನಷ್ಟವು ಸಂಭವಿಸಬಾರದೆಂಬುದಾಗಿ ಆತನು ದೇವರ ಮುಂದೆ ಎಚ್ಚರಿಕೆಯಿಂದ ಪ್ರಾರ್ಥಿಸಿ ಈಗ ಆತನನ್ನು ದುಸ್ಥಿತಿಯಿಂದ ತಿರುಗಿ ದೇವರು ಸುಸ್ಥಿತಿಗೆ ತಂದು ನೆಲೆಸುವಂತೆ ದೇವರ ಮುಂದೆ ಬಹಳ ಪ್ರಜ್ಞಾಪೂರ್ವಕವಾಗಿ ಮೊರೆ ಇಡ್ತಾನೆ. ಅದನ್ನು ನಾವು ಒಂದೊಂದು ಭಾಗದಲ್ಲಿ ಓದ್ಬೋದು. ಇಲ್ಲಿ 3ನೇ ವಚನ ಓದುವಾಗ ಅರ್ಥವಾಗ್ತದೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಆತನು ಅರ್ಥಕೊಂಡ ತಾನು ಪಾಪ ಮಾಡಿ ಮುಗಿಸಿದ ಮೇಲೆ ಅಲ್ಲಿಗೆ ಮುಗಿಲಿಲ್ಲ, ತಾನು ಮಾಡಿದವನ ಕಣ್ಣ ಮುಂದೆ ಇದೆ. ಇನ್ನೊಂದು ಬಹಳ ಒಳ್ಳೆಯ ಒಂದು ಸಂಗತಿಯನ್ನು ಆತನು ಬರೀತಾನೆ. ಅವನು ನಮ್ಮಲ್ಲಿ ಕೆಲವೊಮ್ಮೆ ಅವರ ತಪ್ಪನ್ನು ಅವರ ಅರಿವಿಗೆ ತಂದರೆ ತಿರುಗಿ ಮಾತನಾಡ್ತಾರೆ. ನಾನೇನಾದರೂ ಮಾಡ್ತೇನೆ, ನಿನಗದೇನು? ಅಂದರೆ ನಾನು ಮಾಡಿದ್ದು ನನಗೆ, ಅದನ್ನು ನೀನು ಕೇಳಲಿಕ್ಕೆ ಯಾರು, ಅದು ನಿನಗೇನು? ದಾವೀದನ ಆ ರೀತಿ ಮಾತನಾಡೋದಿಲ್ಲ. ಆತನು ಹೀಗೆ ಹೇಳ್ತಾನೆ, ನಿನಗೇ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ಅವನು ಏನೇ ಪಾಪ ಮಾಡಿದ್ರೂ ಮಾಡಿದೆಲ್ಲವೂ ದೇವ್ರ ವಿರುದ್ಧವಾಗಿ.
ಬಹಳ ಪ್ರಾಮುಖ್ಯವಾದ ಒಂದು ಪ್ರಬುದ್ಧವಾದ ಗ್ರಹಿಕೆ ಮತ್ತು ಅರಿಕೆ. ದೇವ್ರ ಮುಂದೆ ಅದನ್ನು ಒಪ್ಪಿಕೊಳ್ತಾನೆ. ಮತ್ತು ಅವನು ಮಾಡಿದೆಲ್ಲವೂ ದೇವದೃಷ್ಟಿಗೆ ಕೆಟ್ಟದ್ದನ್ನೇ ಎಂಬುದಾಗಿ ಹೇಳ್ತಾನೆ. ಯಾವ ಕಾಲದಿಂದ ತಾನು ಪಾಪಿ ಎಂಬುದನ್ನು ಒಪ್ಪಿಕೊಳ್ತಾನೆ. ಹೀಗೆ ಅನೇಕ ಸಂಗತಿಗಳನ್ನ ಹೇಳ್ತಾನೆ. ಅದು ಅವನ ಆರೋಗ್ಯಕ್ಕೆ ಏನಾಯಿತು, ಅವನ ಮನಸ್ಸಿಗೆ ಏನಾಯಿತು, ಅವನ ಎಲುಬುಗಳಿಗೆ ಏನಾಯಿತು, ಹೀಗೆ ಒಂದೊಂದು ಸಂಗತಿಯನ್ನು ಆತನು ಹೇಳ್ತಾ ಬರ್ತಾನೆ. ಹೀಗೆ ಹೇಳ್ತಾ ಬರುವಾಗ ಈ 10, 11, 12ನೇ ವಚನದಲ್ಲಿ 3 ಪ್ರಾಮುಖ್ಯವಾದ ಪದಗಳನ್ನ ಆತನು ತರ್ತಾನೆ. ಒಂದು, ಶುದ್ಧ ಹೃದಯ. ಎರಡನೇದು, ಅವನೊಳಗೆ ಸ್ಥಿರಚಿತ್ತ. 11ನೇ ವಚನದಲ್ಲಿ ದೇವರ ಸನ್ನಿಧಿ. ಅದೇ 11ನೇ ವಚನದ 2ನೇ ಭಾಗದಲ್ಲಿ ದೇವರ ಪರಿಶುದ್ಧಾತ್ಮ ಆತನೊಳಗೆ ಯಾವಾಗಲೂ ಉಳಿಬೇಕು. 12ನೇ ವಚನದಲ್ಲಿ ರಕ್ಷಣಾನಂದ ಮತ್ತು 12ನೇ ವಚನದ ಇನ್ನೊಂದು ಭಾಗದಲ್ಲಿ ಸಿದ್ಧ ಮನಸ್ಸು. ಬಹಳ ತಾನು ಕಳ್ಕೊಂಡಿದ್ದ ಕುಗ್ಗಿದ್ದ ಸ್ಥಿತಿಯಿಂದ ತಿರುಗಿ ಎಲ್ಲವುಗಳಲ್ಲಿ ಮುಂದಕ್ಕೆ ಆತನು ಮತ್ತೆ ಬರಬೇಕು. ಈ ರೀತಿ ಸಂಗತಿಗಳನ್ನ ಆತನಲ್ಲಿ ತರ್ತಾನೆ. ಇಲ್ಲಿ ನಾವು ಪ್ರತಿಯೊಂದನ್ನು ಗಮನಿಸುವಾಗ ಈಗ ಆತನು ಕೇಳಿಕೊಳ್ತಿದ್ದಾನೆ. ಏನನ್ನ ಕಳಕೊಂಡು ಅದನ್ನು ಬೇಕೆಂಬುದಾಗಿ ಕೇಳಿಕೊಳ್ತಿದ್ದಾನೆ. ಒಂದು, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ಬಹಳ ಚೆನ್ನಾಗಿದೆ. ಯೇಸು ಕ್ರಿಸ್ತನ ಹೇಳ್ತಾನೆ, ಮನುಷ್ಯನ ಬಾಯಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನು ಕೆಡಿಸುವುದಿಲ್ಲ, ಬದಲಾಗಿ ಹೃದಯದಿಂದ ಹೊರಗೆ ಬರುವಂಥದ್ದೇ ಮನುಷ್ಯನನ್ನು ಕೆಡಿಸ್ತದೆ. ಹಾಗಾದರೆ ನಮ್ಮೊಳಗೆ ಎಲ್ಲ ವಿಧವಾದ ಕೆಟ್ಟತನ, ಯೇಸು ಸ್ವಾಮಿ ಅನೇಕ ಮಾತುಗಳನ್ನ ಆತನು ತನ್ನ ವಾಕ್ಯದಲ್ಲಿ ತಿಳಿಸ್ತಾನೆ. ನಾವು ಅದನ್ನು ವಾಕ್ಯದಲ್ಲಿ ಗಮನಿಸಬೇಕಾಗ್ತದೆ. ಮನುಷ್ಯನ ಹೃದಯದೊಳಗೆ ಇಷ್ಟೆಲ್ಲ ಕೆಟ್ಟ ಸಂಗತಿಗಳಿದೆ. ಓದಿಕೊಳ್ಳೋಣ. ಆತನು ಹೇಳ್ತಾನೆ 7ನೇ ಅಧ್ಯಾಯದ 22ನೇ ವಚನದಲ್ಲಿ ಯೇಸು ಕ್ರಿಸ್ತ ನಮಗೆ ತಿಳಿಸುವಂಥದ್ದು, ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ, ಕೆಲವು ಭಾಷಾಂತರಗಳಲ್ಲಿ ಮನುಷ್ಯನ ಹೃದಯದೊಳಗಿಂದ ಸುಳಿಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ. ಆದರೆ ನಮ್ಮ ಹೃದಯದಲ್ಲಿ ಅನೇಕ ಕಲ್ಮಶ ಇದೆ. ದಾವೀದನು ಆತನು ಕೇಳಿಕೊಳ್ತಿದ್ದಾನೆ, ಆದರೆ ನನ್ನ ಹೃದಯದಲ್ಲಿ ಇಷ್ಟೆಲ್ಲ ಕೆಟ್ಟತನ ಇರೋದ್ರಿಂದ ನನಗೆ ಶುದ್ಧ ಹೃದಯ ನಿರ್ಮಿಸು ಅಂತಾನೆ. ಇದೊಂದು ಇಂಜಿನಿಯರಿಂಗ್ ಭಾಷೆ ಆಗ್ತದೆ. ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿರ್ಮಿಸೋದು ಅಂತ ಹೇಳ್ತಾರೆ. ಒಂದು ದೊಡ್ಡ ಅಣೆಕಟ್ಟೆ, ಅದೊಂದು ನಿರ್ಮಿಸು. ದೇವರ ಜಗತ್ತಿನ ಸೃಷ್ಟಿ ಅದೊಂದು ನಿರ್ಮಾಣ. ಹಾಗಾದರೆ ಇದನ್ನು ಕೇಳಿಕೊಳ್ತಾರೆ, ತನ್ನ ಒಳಗೆ ಶುದ್ಧ ಹೃದಯದ ನಿರ್ಮಾಣ ಬೇಕೆಂಬುದಾಗಿ ಕೇಳಿಕೊಳ್ತಾನೆ. ನಂತರದಲ್ಲಿ ಆತನು ಕೇಳಿಕೊಳ್ತಾನೆ ಸ್ಥಿರಚಿತ್ತ. ಏನದು ಸ್ಥಿರಚಿತ್ತ? ಒಮ್ಮೆ ಒಂದು ರೀತಿ ಇರುವಂಥದ್ದು, ಇನ್ನೊಮ್ಮೆ ಇನ್ನೊಂದು ರೀತಿ ಇರುವಂಥದ್ದು. ಒಂದು ಸಮಯದಲ್ಲಿ ಬಹಳ ಒಳ್ಳೆಯವರಾಗಿರುವಂಥದ್ದು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಒಳ್ಳೆತನವನ್ನು ಬಿಟ್ಟು ಯಾವುದೋ ಸ್ವೇಚ್ಛೆಗೂ, ಅನೀತಿಗೂ, ಪಾಪಕ್ಕೂ ಜಾರುವಂಥದ್ದು. ಒಂದೇ ಥರನಾದ ಜೀವಿತ ಕಾದುಕೊಳ್ಳಲಿಕ್ಕೆ ಸೋತು ಹೋದ ಒಂದು ಸಂದರ್ಭ, ಒಂದು ಸೋತು ಹೋದ ಸ್ಥಿತಿ. ಹಾಗಾದ್ರೆ ಆತನಿಗೆ ಕೇಳಿಕೊಳ್ತಾನೆ, ಸ್ಥಿರಚಿತ್ತನು ಗ್ರಹಿಸು. ಒಂದೇ ರೀತಿ ನಾನು ಹೋಗ್ಬೇಕು. ಹಾಗಾಗಿ ನಾನು ಅದರಲ್ಲಿ ಕೇಳ್ಕೊಳ್ತಾನೆ, ನನ್ನನ್ನು ನೂತನ ಪಡಿಸು ಅಂತಾನೆ. HK 36ರಲ್ಲಿ ದೇವರು ಹೇಳ್ತಾನೆ, ನಾನು ನಿಮ್ಮೊಳಗೆ ನೂತನ ಸ್ವಭಾವವನ್ನು ಹುಟ್ಟಿಸೋಣ, ನೂತನ ಮನಸ್ಸನ್ನು ಕೊಡ್ತೇನೆ. ಇದು ದೇವರ ವಾಗ್ದಾನ. ಅದನ್ನು ಈತನಲ್ಲಿ ಕೇಳಿಕೊಳ್ತಿದ್ದಾನೆ. ಆದರೆ ನನ್ನೊಳಗೆ ಆ ನೂತನತೆಯನ್ನು ಕೊಡು. 11ನೇ ವಚನ ನಾವು ಬಹಳ ಸ್ವಲ್ಪ ವಿಸ್ತಾರವಾಗಿ ಧ್ಯಾನಿಸಬೇಕಾಗ್ತದೆ. ಅಲ್ಪಾವಧಿಯಲ್ಲಿ ನಾವು ಅದನ್ನು ಸರಿ ಧ್ಯಾನಿಸ್ಲಿಕ್ಕೆ ಆಗ್ತದೆ, ಆದರೆ ವಿಸ್ತಾರವಾಗಿ ಧ್ಯಾನಿಸ್ಲಿಕ್ಕೆ ಬಹಳ ಚೆನ್ನಾಗಿರುವಂಥ ಒಂದು ಭಾಗ. ಒಂದು, ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ. ಪಾಪದ ಕೊಡುಗೆ ಅದು ನಮ್ಮನ್ನು ದೇವರ ಸನ್ನಿಧಿಯಿಂದ ಬೇರ್ಪಡಿಸ್ತದೆ, ಪ್ರತ್ಯೇಕಪಡಿಸ್ತದೆ. ಅಗಲುವಿಕೆ ಬಹಳ ವೇದನೆಯ ಒಂದು ವಿಷಯ. ಹಾಗಾದರೆ ಯಾರಿಗೆ ದೇವರ ಸನ್ನಿಧಿಯಿಂದ ಒಂದು ದೊಡ್ಡ ಅಗಲುವಿಕೆ ಆಯಿತು ಎನ್ನುವಂಥ ದೃಷ್ಟಾಂತ, ಆದಾಮ ಹವ್ವ. ಭೂಮಿಯ ಮೇಲೆ ದೇವರು ಸೃಷ್ಟಿಸಿದ ಮೊದಲ ಮನುಷ್ಯ, ಮೊದಲ ಪುರುಷ ಮತ್ತು ಸ್ತ್ರೀ ಆದಾಮ ಹವ್ವ. ವಾಕ್ಯದಲ್ಲಿ ಇವರು ಸೈತಾನನ ಮಾತಿಗೆ ವಿಧೇಯರಾಗಿ ದೇವರಿಗೆ ಅವಿಧೇಯರಾದಾಗ, ದೇವರು ಅವರನ್ನ ಏದೇನ್ ತೋಟದಿಂದ ಹೊರಗೆ ಹಾಕುವಾಗ, ದೇವರ ಸನ್ನಿಧಿಯಿಂದ ದೇವರು ತನ್ನ ಸನ್ನಿಧಿಯಿಂದ ಅವರನ್ನ ಹೊರಗೆ ಹಾಕ್ತಾನೆ. ಎಂಥ ದೊಡ್ಡ ವೇದನೆ. ದಾವೀದ ಈಗ ತನ್ನ ತಪ್ಪನ್ನು ಅರಿತುಕೊಳ್ಳುವಾಗ ಅದನ್ನು ಜ್ಞಾಪಿಸಿಕೊಳ್ತಾನೆ. ಒಂದು ವೇಳೆ ದೇವರನ್ನ ನನಗೆ ಹೊರಗೆ ಹಾಕಿದ್ರೆ ಇದು ಬೇಡ ಅಂತ ಹೇಳ್ತಾನೆ. ನಂತರದಲ್ಲಿ ನಿನ್ನ ಪರಿಶುದ್ಧಾತ್ಮನ ನಂದೆ ತೆಗಿಬೇಡ. ಒಂದು ವೇಳೆ ದಾವೀದನಿಗೆ ಚೆನ್ನಾಗಿ ಗೊತ್ತು, ಈತನ ಅಂದರೆ ಇಸ್ರಾಯೇಲರ ಪ್ರಪ್ರಥಮ ಅರಸ ಸೌಲ ದೇವರಿಗೆ ಅವಿಧೇಯನಾದಾಗ, ಆ ಸಂದರ್ಭದಲ್ಲಿ ದೇವರು ದಾವೀದನ ಬಳಿಗೆ ಪ್ರವಾದಿಯಾದ ಸಮುವೇಲನನ್ನು ಕಳಿಸಿರ್ತಾನೆ. ದಾವೀದನ ತಂದೆಯ ಬಳಿಗೆ, ಬೆತ್ಲೆಹೇಮ್ನಲ್ಲಿರುವಂಥ ಇಷಯನ ಬಳಿಗೆ. ಇಷಯನ ಮಕ್ಕಳಲ್ಲಿ ಒಬ್ಬನನ್ನು ದೇವರ ಅರಸನಾಗಿ ಆರಿಸಿಕೊಂಡಿರುವುದಕ್ಕಾಗಿ ಒಬ್ಬೊಬ್ಬರನ್ನ
ಮುಂದೆ ಕರೆತರುವಾಗ ಪ್ರತಿಯೊಬ್ಬರ ಮೇಲೆ ಆತನು ಅಭಿಷೇಕ ತಲೆ ಹಾಕ್ಲಿಕ್ಕೆ ಹೋಗುವಾಗಲ್ಲ ದೇವರು ಇವನಲ್ಲ ಎಂಬುದಾಗಿ 7 ಜನರ ಆಯ್ಕೆ ಆಗದೆ ಹೋದಾಗ ದಾವಿದ ಇನ್ಯಾರೆಂಬುದಾಗಿ ಕೇಳುವಾಗ ದಾವಿದನನ್ನ ಕರೆಸ್ತಾರೆ. ಕುರಿ ಕಾಯುತ್ತಿದ್ದಾನೆ ತಂದೆ ಕುರಿಯನ್ನ, ಎಲ್ಲಿಯೋ ಸಣ್ಣವನು. ಇವನು ಬಂದಾಗ ದೇವರು ಇವನನ್ನು ಅಭಿಷೇಕಿಸ್ಲಿಕ್ಕೆ ಹೇಳ್ತಾನೆ. ಇವನು ಅಭಿಷೇಕಿಸಿ ಸಮುವೇಲನು ನಾವು ಆ ಕೊಂಬಿನಲ್ಲಿದ್ದ ಎಣ್ಣೆನ ಈತನ ಮೇಲೆ ಒಯ್ದ ಮೇಲೆ ಈತನಿಗೆ ಅಭಿಷೇಕವಾದ ಮೇಲೆ ನಮ್ಮ ಮರುವಚನ ಬರೀತದೆ, ಸೌಲನಲ್ಲಿದ್ದ ದೇವರಾತ್ಮ ಬಿಟ್ಟು ಹೋಯಿತು ಮತ್ತು ದುರಾತ್ಮ ಅವನ ಮೇಲೆ ಬಂತೆಂಬುದಾಗಿ ಬರ್ತದೆ. ದಾವಿದನಿಗೆ ಅದು ಚೆನ್ನಾಗಿ ಗೊತ್ತು. ಹಾಗಾದ್ರೆ ಈಗ ಪರಿಶುದ್ಧಾತ್ಮ ಈತನಿಂದ ತೆಗೆಯಲ್ಪಟ್ರೆ ಪ್ರಿಯರೇ, ಇದೊಂದು ದೊಡ್ಡ ಆಘಾತಕಾರಿ ಸಂಗತಿ. ನ್ಯಾಯಸ್ಥಾಪಕನಾದ ಸಂಸೋನನ ಬಗ್ಗೆ ಬರ್ತದೆ. ಮೊದಲು ಅವನ ಮೇಲಿದ್ದ ಅಭಿಷೇಕ ಹೋದದ್ದು ಅವನಿಗೆ ಗೊತ್ತಾಗಲಿಲ್ಲ. ನಂತರ ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಯಿತು. ಹಾಗಾದ್ರೆ ಪಾಪದ ಕೊಡುಗೆ. ಇದನ್ನು ಹೊಸೊಡಂಬಡಿಕೆ ಬೆಳಕಿನಲ್ಲಿ ಮಾತನಾಡುವುದಾದರೆ, ನಿನ್ನ ಸನ್ನಿಧಿಯಿಂದ ತಳ್ಳಬೇಡ, ತಾತ್ಕಾಲಿಕ ಪ್ರತ್ಯೇಕತೆ, ಪರಿಶುದ್ಧಾತ್ಮನಿಂದ ತೆಗೆಯಬೇಡ ಎನ್ನುವಂತ ಮಾತಿನ ಅರ್ಥ ಶಾಶ್ವತ ಪ್ರತ್ಯೇಕತೆ ಅಥವಾ ನಿತ್ಯ ಪ್ರತ್ಯೇಕತೆ, ಅಥವಾ ಇನ್ನೊಂದು ಮಾತಿನಲ್ಲಿ ತಾತ್ಕಾಲಿಕ ಮರಣ ಅಥವಾ ಆತ್ಮೀಕ ಮರಣ. ಪರಿಶುದ್ಧಾತ್ಮನ ತೆಗೆಯುವಂಥದ್ದು ಶಾಶ್ವತ ಮರಣ. ಹಾಗಾದ್ರೆ ಪರಿಶುದ್ಧಾತ್ಮ ಒಬ್ಬನಿಂದ ತೆಗೆಯಲ್ಪಟ್ರೆ ಏನಾಗ್ತದೆ? ಅವನು ದೇವರಿಂದ ಶಾಶ್ವತವಾಗಿ ಪ್ರತ್ಯೇಕಿಸಲ್ಪಡ್ತಾನೆ. ಅವನು ದೇವರ ಕೋಪಕ್ಕೆ ಗುರಿಯಾದವನು, ನ್ಯಾಯ ತೀರ್ಪಿಗೆ ಆತನ ಗುರಿಯಾಗ್ತಾನೆ. ನಂತರದಲ್ಲಿ ಅವನಿಗೆ ನಿತ್ಯ ನರಕ. ಇದು ಬೇಡವೇ ಬೇಡ ಎಂಬುದಾಗಿ ಹೇಳ್ತಾನೆ. ಆದರೆ ತಾತ್ಕಾಲಿಕ ಮರಣ, ಆತ್ಮಿಕ ಮರಣ ಎಂಬುದಾಗಿ ಕರೆಯಲ್ಪಡುವಂಥ ಈ ನಿನ್ನ ಸಂತೆ ತಳ್ಳಬೇಡ. ಆದರೆ ಆದಾಮಿಂದ ಎಲ್ಲರೂ ಪಾಪ ಮಾಡಿದ್ದಾರೆ, ಆದರೆ ಅವರು ಮಾನಸಾಂತರಪಟ್ಟು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾನಲ್ಲ, ಇಲ್ಲಿ ಮಾನಸಾಂತರಕ್ಕೆ ಅವಕಾಶವಿದೆ. ಇದನ್ನೇ ನಾವು ಪ್ರಾಮುಖ್ಯವಾಗಿ ಕೆಲವು ಶತಮಾನಗಳಿಂದ ಸುವಾರ್ತೆಯನ್ನು ಸಾರಿದ ಕಾಲವೆಲ್ಲ, ಅದರಲ್ಲೂ 17, 18, 19, 20 ಈ 21ನೇ ಶತಮಾನದಲ್ಲಿ ಪ್ರಮುಖ ಸುವಾರ್ತಿಕರೆಲ್ಲ ಮಾನಸಾಂತರ ಸಾರುವಾಗ ಯಾರು ತಾತ್ಕಾಲಿಕವಾಗಿ ಆತ್ಮೀಕ ಮರಣಾವಸ್ಥೆಯಲ್ಲಿದ್ದಾರೋ, ತಾತ್ಕಾಲಿಕವಾಗಿ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾರೋ, ಅವರೆಲ್ಲೂ ತಿರುಗಿ ದೇವರ ಬಳಿಗೆ ಬರುವುದಕ್ಕಾಗಿ ಮಾನಸಾಂತರ ಸಾರ್ತಿದ್ದಾರೆ. ಅದುವೇ ಸುವಾರ್ತೆ. ಹಾಗಾದ್ರೆ ಇದನ್ನು ಎಚ್ಚರಿಕೆಯಿಂದ ಗ್ರಹಿಸಿ ದಾವಿದನು ಪ್ರಾರ್ಥಿಸಿದ್ದಾನೆ. 2 ವಿಧದ ಪ್ರತ್ಯೇಕತೆ ದೇವರಿಂದ ಬೇಡವೇ ಬೇಡ ಅಂತ ಹೇಳ್ತಾನೆ. ತಿರುಗಿ ದೇವರು ಬೇಕೆಂಬುದಾಗಿ ಬಯಸ್ತಾನೆ. ನಂತರದಲ್ಲಿ 12ನೇ ವಚನಕ್ಕೆ ಬರುವಾಗ ಈತನು ಇನ್ನೊಂದನ್ನು ಕೇಳಿಕೊಳ್ತಾನೆ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಪ್ರಿಯರೇ, ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸೋದ್ರಲ್ಲಿ ಏರುಪೇರಾಗ್ತಿದ್ರೆ ಅದು ನಮಗೆ ಹೇಗೆ ಕಾಣ್ತದೆ? ಒಳಗಿರುವ ಸಮಾಧಾನ ಕದಲ್ತದೆ. ಒಳಗಿರುವಂಥ ದೇವರೊಂದಿಗಿನ ಆನಂದ ಅದು ಕದಲಿ ಹೋಗ್ತದೆ, ಅಥವಾ ಅದು ಇಲ್ಲದಂತೆ ನಮಗೆ ಗೋಚರವಾಗ್ತದೆ. ಅಲ್ಲಿ ನಮಗೆ ಗೊತ್ತಾಗಬೇಕು, ನಾವು ದೇವರ ಪ್ರಸನ್ನತೆಯಲ್ಲಿ ಐಕ್ಯತೆಯಲ್ಲಿ ಇಲ್ಲ, ಏನೋ ಏರುಪೇರಾಗಿದೆ. ಹಾಗಾಗಿ ನಾವು ಮಾಡಬೇಕಾದದ್ದನ್ನು ಬೇಗ ದೇವರ ಸನ್ನಿಧಿಗೆ ಬಂದು ತಕ್ಕ ಪ್ರಾರ್ಥನೆಗಳಲ್ಲಿ ದೇವರ ಮುಂದೆ ಬಂದು ನಮಗೆ ಅರಿವಾಗಿದ್ದರೆ ಆ ತಪ್ಪನ್ನು ಅರಿಕೆ ಮಾಡಿ, ಅಥವಾ ನಮಗೆ ಗೊತ್ತಾಗಲಿಲ್ಲವೆನ್ನುವುದಾದರೆ ದೇವರಾತ್ಮನ ತಪ್ಪು ತೋರಿಸೆಂಬುದಾಗಿ ಮಾನಸಾಂತರ ಪಟ್ಟು, ಒಂದು ವೇಳೆ ಉಪವಾಸವಿದ್ದು 1 ದಿನ 2 ದಿನ 3 ದಿನ ಅಥವಾ 1 ವಾರವೋ ನಾವು ದೇವರ ಮುಂದೆ ಗೋಳಾಡಿ ದೇವರು ನಮ್ಮ ತಪ್ಪುಗಳನ್ನ ಅರ್ಥಕೊಂಡು ದೇವರು ತಿಳಿಸುವಾಗ ಅದಕ್ಕೆ ಮಾನಸಾಂತರ ಪಟ್ಟು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ತಿರುಗಿ ಪವಿತ್ರಾತ್ಮದಿಂದ ಹೊಸದಾಗಿ ತುಂಬಿಸಲ್ಪಟ್ಟ ಅನುಭವದಲ್ಲಿ ನಾವು ಬರುವಾಗ ಈ ರಕ್ಷಣಾನಂದ ನಮ್ಮನ್ನು ಆವರಿಸಿಕೊಳ್ತದೆ. ಚರಿತ್ರೆಯಲ್ಲಿ ಅನೇಕ ಭಕ್ತರಿಗೆ ಮಾಡಿದ್ದನ್ನು ನಾವು ಓದಬಹುದು. ಮತ್ತೆ 12ನೇ ವಚನದಲ್ಲಿ ಕೊನೆಯದಾಗಿ ಹೇಳ್ತಾನೆ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿನಾಗೆ ಆತನ. ಸಿದ್ಧ ಮನಸ್ಸು ಎಂಬುದಾಗಿ ಹೇಳಿದರೆ, ಪಾಪ ಮಾಡಿದಾಗ ನಮ್ಮೊಳಗೆ ಒಂದು ಕುಗ್ಗಿದ ಮನಸ್ಥಿತಿ ಬರ್ತದೆ. ಕುಗ್ಗಿದ ಮನಸ್ಥಿತಿ, ನಿರಾಶೆ, ಹೆದರಿಕೆ, ಅವಮಾನ, ನಾಚಿಕೆ ಎಲ್ಲವೂ ನಮ್ಮನ್ನು ಆವರಿಸಿಕೊಳ್ತದೆ. ತಪ್ಪು ಮಾಡಿದ ನಿಮಿತ್ತ ಯಾವುದರಲ್ಲಿ ಮುಂದೆ ಬರಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾದರೆ ಸಿದ್ಧ ಮನಸ್ಸೆಂಬುದಾಗಿ ಹೇಳುವಾಗ ತಿರುಗಿ ಎತ್ತರದ ಸ್ಥಿತಿಗೆ, ಎಲ್ಲ ವಿಧದಲ್ಲಿ ಭರವಸೆಯಿಂದ ಕೂಡಿದ ಸ್ಥಿತಿ. ಕೆಲವೊಂದು ಮೂಲ ಅರ್ಥಕ್ಕೆ ಹೋಗುವಾಗ ಅದಕ್ಕೆ ಒಂದು ಇಂಗ್ಲಿಷ್ ಪದವನ್ನು ಒದಗಿಸ್ತಾರೆ, ಮ್ಯಾಗ್ನಾನಿಮಸ್ ಅಥವಾ ಲಾಫ್ಟಿ. ಹಾಗಾದರೆ ತಿರುಗಿ ಆ ನಾಯಕತ್ವ ಸ್ಥಾನಕ್ಕೆ ಬಂದು, ಮುಂದಾಳತ್ವ ಸ್ಥಾನಕ್ಕೆ ಬಂದು, ಯಾವ ಕ್ಷೇತ್ರಗಳಲ್ಲಿ ಭರವಸೆಯನ್ನು ಕಳಕೊಂಡಿದೆ ಅಲ್ಲಿ ತಿರುಗಿ ಪೂರ್ಣ ಭರವಸೆ ಉಳ್ಳವರಾಗಿ ತಿರುಗಿ ಪ್ರಮುಖ ಒಂದು ಪಾತ್ರ ವಹಿಸೋದಕ್ಕೆ, ದೇವರಿಗಾಗಿ ಮಾಡಬೇಕಾದುದನ್ನು ತಿರುಗಿ ಬಲವಾಗಿ ಎದ್ದು ನಿಂತು ಮಾಡುವುದಕ್ಕಾಗಿ ಹೊಸ ಸಾಮರ್ಥ್ಯವನ್ನು ಆತನಲ್ಲಿ ಕೇಳಿಕೊಳ್ತಾನೆ. ಪ್ರಿಯರೇ, ಇದೆಲ್ಲವೂ ನಮ್ಮ ಜೀವಿತದಲ್ಲಿ ಬಹಳ ಅವಶ್ಯವಿದೆ, ಬಹಳ ಅವಶ್ಯವಿರುವಂಥ ಸಂಗತಿ.
ಹಾಗಾದರೆ ಒಬ್ಬ ತಪ್ಪು ಮಾಡಿದ ಮನುಷ್ಯನು ದೇವರ ಬಳಿ ತಿರುಗಿ ಇವೆಲ್ಲವನ್ನ ಕೇಳುವಾಗ ಆತನು ಖಂಡಿತ ನಮಗೆ ಒದಗಿಸ್ತಾನೆ. ನಾವೆಲ್ಲರೂ ತಪ್ಪು ಮಾಡಿದ ಸ್ಥಿತಿಯಲ್ಲೇ ನಾವು ಮಾಡಿದ್ದೇ ಸರಿ ಎಂಬುದಾಗಿ ಬೀಗುವುದಕ್ಕಿಂತ ನಾವು ಮನಮುರಿಯಲ್ಪಟ್ಟವರಾಗಿ ಕುಗ್ಗಿದ ಮನಸ್ಸಿನಿಂದ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸಿನಿಂದ ದೇವರ ಮುಂದೆ ಬಂದು ಇದುವೇ ದೇವರಿಗೆ ಇಷ್ಟ ಯಜ್ಞವೆಂದು, ದೇವರು ನಮ್ಮನ್ನು ತಿರಸ್ಕರಿಸೋದಿಲ್ಲ ಅಂಗೀಕರಿಸ್ತಾನೆ ಎನ್ನುವಂಥ ಪೂರಾ ಭರವಸೆಯಿಂದ ಆತನ ಮುಂದೆ ಪಶ್ಚಾತ್ತಾಪಪಟ್ಟು ತಿರುಗಿ ದೇವರನ್ನು ಸೇರಿಸಿಕೊಳ್ಳುವ ಪ್ರಯತ್ನ ಮಾಡಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ಅಪ್ಪ, ನಾವು ತಪ್ಪು ಮಾಡಿದಾಗ ಏನು ಮಾಡಬೇಕೆಂಬುದಾಗಿ ನಾವು ಅರಿಯದವರಪ್ಪ. ಇಂಥವರಾದ ನಮಗೆ ಸಹಾಯ ಮಾಡುವಂತೆ ಇಂಥ ಅದ್ಭುತವಾದ ವಾಕ್ಯ ಭಾಗವನ್ನು ನಮಗೆ ಒದಗಿಸಿ, ಈ ವಾಕ್ಯಗಳನ್ನ ಓದಿ ಧ್ಯಾನಿಸಿ ಕಲಿತು ಈ ವಾಕ್ಯಗಳ ಬಲದಿಂದ ನೆರವಿನಿಂದ ತಿರುಗಿ ನಾವು ನಿನ್ನೊಂದಿಗೆ ಐಕ್ಯತೆಯನ್ನು ಸಾಧಿಸಿಕೊಳ್ಳೋದು ಹೇಗೆ, ಯಾವ ಭಾಗಗಳಲ್ಲಿ ನಾವು ನಿನ್ನೊಂದಿಗೆ ತಿರುಗಿ ಐಕ್ಯತೆಯನ್ನು ಕಂಡುಕೊಳ್ಳಬೇಕು, ಯಾವುದನ್ನೆಲ್ಲ ತಿರುಗಿ ನಾವು ಪಡ್ಕೊಳ್ಳಬೇಕು, ಯಾವುದನ್ನು ಕಳ್ಕೊಂಡಿದ್ದೇವೆ ಯಾವುದನ್ನು ತಿರುಗಿ ಪಡ್ಕೊಳ್ಳಬೇಕೆಂಬುದನ್ನು ಈ ವಾಕ್ಯಗಳ ಮೂಲಕ ನಮ್ಮ ಅರಿವಿಗೆ ನೀನು ತರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಹೀಗೆ ನಮಗೆ ಬೋಧಿಸಿ ಕಲಿಸುವುದಕ್ಕಾಗಿ ನಿನಗೆ ಮಹಿಮೆ ಆಗಲಿ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿ ನಮ್ಮನ್ನು ಕರ್ತನೆ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಐಕ್ಯತೆಯಲ್ಲಿ ಸೇರಿಸಿಕೊಂಬುದಾಗಿ ಅಂಗಲಾಚುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಅವನ ರಕ್ಷಣಾನಂದದಿಂದ ತುಂಬಿಸು. ಅವರೊಳಗೆ ನಿನ್ನ ಶುದ್ಧ ಮನಸ್ಸನ್ನು ನಿರ್ಮಿಸಿಕೊಡು. ಕರ್ತ ನೂತನ ಮನಸ್ಸನ್ನು ಅನುಗ್ರಹಿಸು. ನಿನ್ನ ಸನ್ನಿಧಿಯೊಳಗೆ ತಿರುಗಿ ಸೇರಿಸು. ಪರಿಶುದ್ಧಾತ್ಮನಿಂದ ತಿರುಗಿ ತುಂಬಿಸು ಸ್ವಾಮಿ. ಮತ್ತು ಸಿದ್ಧ ಮನಸ್ಸನ್ನು ಅನುಗ್ರಹಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರಗಳಿಗೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.